ರೀಸೆಂಟ್ಲಿ ನಾನು ನಿನ್ನೆ ಪೋಸ್ಟ್ ಮಾಡಿದ್ಮೇಲೆ ಸ್ವಲ್ಪ ಜನ ಹೇಳಿದ್ರು ನೀವು ರೇಡಿಯಾಲಜಿ ಬಗ್ಗೆ ಫುಲ್ ಡೀಟೇಲ್ಸ್ ನ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ. ಅಂಡ್ ಹಾನೆಸ್ಟ್ಲಿ ಐ ಅಕ್ಸೆಪ್ಟ್ ದಟ್ ಕನ್ಸರ್ನ್. ಸೊ ನಿನ್ನೆ ವಿಡಿಯೋಲಿ ನಾನು ಮೆನ್ಷನ್ ಮಾಡಿದ್ದೆ ಡಿಸ್ಅಡ್ವಾಂಟೇಜ್ ಮತ್ತೆ ಅಡ್ವಾಂಟೇಜ್ ಬಗ್ಗೆ. ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ಅಲ್ಲಿ ನಾವು ಹೇಗೆ ಪ್ರಿಕಾಷನ್ ತಗೋಬೇಕಂತ ನಾನು ಹೇಳಿರಲಿಲ್ಲ. ಇನ್ ದಿಸ್ ವಿಡಿಯೋ ಐ ವಿಲ್ ಮೇಕ್ ಇಟ್ ಇವನ್ ಮೋರ್ ಕ್ಲಿಯರ್. ನೋ ಫಿಯರ್ ನೋ ಹೈ, ಜಸ್ಟ್ ಕಂಪ್ಲೀಟ್ ಫ್ಯಾಕ್ಟ್ ಅಷ್ಟೇ. ನನ್ನ ಪ್ರಕಾರ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ ಅಲ್ವಾ. ಸ್ವಲ್ಪ ಜನ ಹೇಳ್ತಾರೆ ರೇಡಿಯಾಲಜಿ ರಿಸ್ಕ್ ಅಂತ, ಸ್ವಲ್ಪ ಜನ ಹೇಳ್ತಾರೆ ರೇಡಿಯಾಲಜಿ ಸೇಫ್ ಅಂತ. ಆಗಕ್ಕೆ ಹೋಗ್ಬೇಡಿ. ಸೊ ಇವತ್ತು ನಾನು ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನಿನ್ನೆ ವಿಡಿಯೋಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಅಡ್ವಾಂಟೇಜಸ್ ಬಗ್ಗೆ. ರೇಡಿಯಾಲಜಿ ಹಾಸ್ಪಿಟಲ್ ಅಲ್ಲಿ ಮೇನ್ ರೋಲ್ ನ ಪ್ಲೇ ಮಾಡುತ್ತೆ. ವಿತೌಟ್ ಸ್ಕ್ಯಾನ್ ಸಮ್ ಕೇಸಸ್ ನಾವು ಡಯಾಗ್ನೋಸಿಸ್ ಮಾಡೋಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಹಾಗೆ ಅದು ಹೈ ಡಿಮ್ಯಾಂಡ್ ಅಲ್ಲಿ ಇದೆ, ಒಳ್ಳೆ ಗ್ರೋತ್ ಇದೆ, ಹಾಗೆ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆ ವರ್ಕ್ ಮಾಡಬಹುದು ಅಂತ ಹೇಳಿದೆ. ಹಾಗೆ ಡಿಸ್ಅಡ್ವಾಂಟೇಜ್ ಅಲ್ಲಿ ನೋಡೋದಾದ್ರೆ ನಾನು ರೇಡಿಯೇಷನ್ ಎಕ್ಸ್ಪೋಜರ್ ಬಗ್ಗೆ ಮೇನ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದೆ. ಬಟ್ ರೇಡಿಯೇಷನ್ ಎಕ್ಸ್ಪೋಜರ್ ಅಲ್ಲಿ ಸೇಫ್ಟಿ ಪ್ರಿಕಾಷನ್ ಬಗ್ಗೆ ನಾನು ಮೆನ್ಷನ್ ಮಾಡಿರಲಿಲ್ಲ. ಸೊ ಇವತ್ತು ನಾವು ಸೇಫ್ಟಿ ಪ್ರಿಕಾಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೇಫ್ಟಿ ಪ್ರಿಕಾಷನ್ ಅಲ್ಲಿ ಮೇನ್ ಆಗಿ ಬರೋದು ಮೀನ್ಸ್ ರೇಡಿಯಾಲಜಿಲಿ ಒಂದು ಪ್ರಿನ್ಸಿಪಲ್ ನ ಫಾಲೋ ಮಾಡ್ತಾರೆ, ಅದೇ ಅಲಾರ ಅಂತ ಹೇಳಂದ್ರೆ ಆಸ್ ಲೋ ಆಸ್ ರೀಸನಬಲಿ ಅಚೀವೇಬಲ್ ಅಂತ. ಸೊ ರೇಡಿಯಾಲಜಿ ಟೆಕ್ನಿಷಿಯನ್ ನ ಹೆಂಗ್ ಟ್ರೈನ್ ಮಾಡಿರ್ತಾರೆ ಅಂದ್ರೆ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ನ ಹೆಂಗ್ ಯೂಸ್ ಮಾಡಬೇಕು, ಸೇಫ್ ಡಿಸ್ಟೆನ್ಸ್ ನ ಹೆಂಗ್ ಮೇಂಟೈನ್ ಮಾಡಬೇಕು, ಹಾಗೆ ಎಕ್ಸ್ಪೋಜರ್ ಟೈಮ್ ನ ಹೆಂಗ್ ಕಮ್ಮಿ ಮಾಡಬೇಕು ಅನ್ನೋದನ್ನ ಕ್ಲೀನ್ ಆಗಿ ಹೇಳ್ಕೊಟ್ಟಿರ್ತಾರೆ. ಸೊ ದಟ್ ಟ್ರೈನ್ಡ್ ಟೆಕ್ನಿಷಿಯನ್ ಯಾವಾಗ್ಲೂ ಸೇಫ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅಂಡ್ ರೇಡಿಯಾಲಜಿ ಇಸ್ ನಾಟ್ ಸಮಥಿಂಗ್ ಟು ಫಿಯರ್ ಅಂಡ್ ಇಟ್ಸ್ ಆಲ್ಸೋ ನಾಟ್ ಸಮಥಿಂಗ್ ಟು ಟೇಕ್ ಲೈಟ್ಲಿ. ನೀವು ಕರೆಕ್ಟ್ ಆಗಿ ಪ್ರಿಕಾಷನ್ ಎಲ್ಲ ಫಾಲೋ ಮಾಡಿದ್ರೆ ಅದು ಸೇಫೆಸ್ಟ್ ಆಗಿ ರಿವಾರ್ಡೆಬಲ್ ಕರಿಯರ್ ಕೂಡ ಆಗ್ಬೋದು. ನನ್ನ ಇಂಟೆನ್ಷನ್ ಬೇರೆಯವ್ರನ್ನ ಮಿಸ್ಗೈಡ್ ಮಾಡ್ಬೇಕಂತ ಇಲ್ಲ, ಬಟ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನ ನಿಮ್ಗೆ ಶೇರ್ ಮಾಡಿಕೊಂಡು ಅದನ್ನ ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸೊ ದಟ್ ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋಸ್ನ ಮಾಡ್ತಾ ಇರೋದು. ಸೊ ಡಿಫ್ರೆಂಟ್ ಒಪಿನಿಯನ್ಸ್ ನ ಕೇಳಿ, ಎಲ್ಲ ಒಪಿನಿಯನ್ಸ್ನು ಕೇಳಿ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದೇ ಡಿಸಿಷನ್ ನ ತಗೊಳ್ಳಿ ಅಂತ ನಾನು ಎಲ್ಲಾ ವಿಡಿಯೋಲು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಹೇಳಿದೀನಿ. ಇದೇ ತರ ಮೆಡಿಕಲ್ ಫೀಲ್ಡ್ ಬಗ್ಗೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.